ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮಗಾಗಿ ತಮಗೆ ಇಷ್ಟವಾದದ್ದನ್ನು ನೋಡಿ ನೋಡಿ ಮಾಡುವ ತನ್ನವನನ್ನು ನೋಡಿ ತನ್ನೊಳಗೆ ಹೆಮ್ಮೆ ಪಟ್ಕೊಂಡ ಹರ್ಷಿಕಾ ಚೈತ್ರನನ್ನೇ ಪ್ರೀತಿಯಿಂದ ನೋಡ್ತಾ ಇದ್ಲು. ಮೊದಲ ಬಾರಿಗೆ ಅವಳ ನೋಟದಲ್ಲಿ ಒಂದು ಸಣ್ಣ ತಡಬಡಿಕೆಯನ್ನ ತನ್ನೊಳಗೆ ಅನುಭವಿಸಿದ ಚೈತ್ರನ್, ಏನಿದು ಇವಳು ಇವತ್ತು ಈ ರೀತಿ ನೋಡ್ತಿದ್ದಾಳಲ್ಲ, ನೋಟವೇ ಸರಿ ಇಲ್ವಲ್ಲ, ಹೀಗೆಲ್ಲ ನೋಡುತ್ತಲೇ ಇರಲಿಲ್ಲ ಇವಳು, ಇವತ್ತೇನು ಹೊಸದಾಗಿ ವಿಧ ವಿಧವಾಗಿ ಲುಕ್ ಬಿಡ್ತಿದ್ದಾಳೆ ಎಂದು ಚೈತ್ರನ್ ತನ್ನೊಳಗೆ ಯೋಚಿಸುತ್ತಿರುವಾಗಲೇ ತಾನು ಕುಳಿತಿದ್ದ ಜಾಗದಲ್ಲೇ ತನ್ನ ಮುಂದೆ ಮಂಡಿಯೂರಿ ಕುಳಿತಿದ್ದವನನ್ನ ಕುತ್ತಿಗೆಗೆ ಕೈ ಹಾಕಿ ಅಪ್ಪಿಕೊಂಡಳು ಹರ್ಷಿಕಾ. ಅವಳ ಈ ಪ್ರವೃತ್ತಿಗೆ ಚೈತ್ರನ್ ಶಾಕ್ ಆದನು ಎಂದರೆ ಬೃಷಿ ಸಂತೋಷದಿಂದ ಹೋ ಎಂದು ಕಿರುಚಿ ಅಬ್ಬರಿಸಿದಳು. ರಾವಣ್ ತಕ್ಷಣ ಅವಳ ತಲೆಗೆ ತಟ್ಟಿ, ಪ್ರೆಗ್ನೆಂಟ್ ಆಗಿರುವ ಸಮಯದಲ್ಲಿ ಹೀಗೆ ಕಿರುಚಬೇಡ್ವೆ, ಆಮೇಲೆ ನನ್ನ ಮಗು ನಿನ್ನ ಹಾಗೆ ಹುಟ್ಟಿದ ಮೇಲೆ ಕಿರುಚಿ ಕಿರುಚಿ ಎಲ್ಲರಿಗೂ ಟಾರ್ಚರ್ ಮಾಡಲಿದ್ದಾನೆ ಎಂದನು ಮೆಲುಧ್ವನಿಯಲ್ಲಿ. ಅವನನ್ನ ಕೋಪದಿಂದ ನೋಡಿದವಳು, ಬೇರೆ ಸಮಯದಲ್ಲಿ ನಾನು ಮಾತನಾಡುವುದನ್ನು ಸಿಹಿಯಾಗಿ ಕೇಳುತ್ತಾ ಕೆನ್ನೆಗೆ ಕೈ ಇಟ್ಕೊಂಡು ಕುಳಿತುಕೊಳ್ಬೇಕು, ನಿನ್ನ ಮಗು ಎಂದು ಬಂದ ತಕ್ಷಣ ನನ್ನ ಹಾಗೆ ಇರಬಾರ್ದಾ ಎನ್ನುತ್ತಿದ್ದೀಯಾ ನೀನು ಎಂದಳು ಮುನಿಸಿನಿಂದ ಬೃಷಿಕ. ಅವಳು ಹೇಳಿದ್ದನ್ನು ಕೇಳಿ ಅವಳನ್ನ ನೋಡಿ ಮುಖದ ತುಂಬೆಲ್ಲ ನಗು ಬರೆಸಿಕೊಂಡವನು, ನಿನ್ನ ತರಹ ಈ ಪ್ರಪಂಚದಲ್ಲಿ ನೀನು ಮಾತ್ರವೇ ಇರಬೇಕು ಕಣೆ, ನನ್ನ ಮಗಳೇ ಆಗಿದ್ರೂ ಸರಿ ಇಲ್ಲ ನನ್ನ ಮಗನೇ ಆಗಿದ್ರೂ ಸರಿ, ನೀನು ಹಾಗೆ ಇರಬಾರ್ದು, ನಾನು ನಿನ್ನನ್ನು ಮಾತ್ರವೇ ಆರಾಧಿಸಬೇಕು, ನನ್ನ ಮಗಳು ಮತ್ತು ಮಗ ನಿನ್ನ ತರಹ ಗುಣದಲ್ಲಿ ಇರಲೇಬಾರ್ದು ಎಂದು ಅವಳ ಪ್ರೇಮಿ ಹೇಳಲು ಬದಲಿಗೆ ಅವನ ಕಡೆ ಪ್ರೀತಿಯ ನೋಟ ಬೀರಿದಳು ಬೃಷಿ. ಒಂದು ಜೋಡಿ ಹೀಗೆ ರೊಮ್ಯಾನ್ಸ್ ಮಾಡುತ್ತಿರಲು ತನ್ನನ್ನು ಅಪ್ಪಿಕೊಂಡವಳನ್ನೇ ಆಶ್ಚರ್ಯದಿಂದ ನೋಡಿದನು ಚೈತ್ರನ್. ಅಮ್ಮು, ಏನು ಮಾಡ್ತಿದೀಯಾ ನೀನು, ಎಲ್ಲರೂ ಇದ್ದಾರೆ, ನಮ್ಮನ್ನ ಏನಿನ್ಕೊಳ್ತಾರೆ ಎಂದು ಚೈತ್ರನ್ ಅವಳ ಕಿವಿಯಲ್ಲಿ ಮೆಲುಧ್ವನಿಯಲ್ಲಿ ಹೇಳ್ದ. ನೋಡಿದ್ರೆ ನೋಡ್ಲು ಹೋಗ್ಲಿ ಬಿಡು, ನನ್ನ ಗಂಡನನ್ನೇ ತಾನೇ ನಾನು ಅಪ್ಪಿಕೊಳ್ಳುತ್ತಿದ್ದೇನೆ, ಇದರಲ್ಲಿ ಏನು ತಪ್ಪಿದೆ ಎಂದಳು ಅವಳು ಅವನ ಕಿವಿಯಲ್ಲಿ ಮೆಲು ಧ್ವನಿಯಲ್ಲಿ ಮರು ಉತ್ತರ ನೀಡುತ್ತ. ಅವಳು ಹೇಳಿದ್ದನ್ನು ಕೇಳಿ ದಂಗಾದವನಿಗೆ ಅವಳ ಗಂಡ ಎಂಬ ಪದವು ಒಳಗಡೆ ಪ್ರೀತಿಯ ಮಳೆಯನ್ನ ಸುರಿಸಲು ಪ್ರಾರಂಭಿಸಿತು. ಸೊಸೆಯೇ, ಇಲ್ಲಿ ನಾವು ಕೂಡ ಇದ್ದೇವೆ, ಸ್ವಲ್ಪ ನಮ್ಮನ್ನ ನೆನಪಿನಲ್ಲಿ ಇಟ್ಕೊಳ್ಳಮ್ಮ ಎಂದು ಊರ್ಮಿಳಾ ಹೇಳಿದ್ರು. ನಾಚಿಕೆಯಿಂದ ಅವನಿಂದ ದೂರ ಸರಿದಳು ಹರ್ಷಿಕಾ. ನಿನಗಾಗಿ ನಾಯಿ ಮರಿಯನ್ನೆಲ್ಲ ಕೊಂಡು ತಂದು ಕೊಟ್ಟಿದ್ದಾನೆ, ನೀನು ಎಷ್ಟು ಅದೃಷ್ಟವಂತೆ, ಈ ರೀತಿಯ ಒಬ್ಬ ಗಂಡ ಸಿಗ್ಬೇಕಾದ್ರೆ ನಿಜವಾಗಿಯೂ ನೀನು ಪುಣ್ಯ ಮಾಡಿರಬೇಕು, ನಾವೇ ನೋಡಿ ಮಾಡಿದ್ರು ಕೂಡ ಇಂತಹ ಒಂದು ಒಳ್ಳೆಯ ಹುಡುಗನನ್ನ ನಿನಗೆ ಮದುವೆ ಮಾಡಿ ಇಡ್ತಿದ್ವೋ ಇಲ್ವೋ ತಿಳಿಯದು ಎಂದು ಆದವಿ ಪ್ರೀತಿಯಿಂದ ಹೊಗಳಿದ್ರು. ಅದನ್ನ ವಾಸುದೇವನ್ ಕೂಡ ಒಪ್ಕೊಂಡ್ರು. ರೀ, ಇದನ್ನ ಬೆಳಿಗ್ಗೆ ಶ್ರಾವಣಿ ಇರುವಾಗ ನನ್ನ ಹತ್ರ ಕೊಟ್ಟಿರಬಹುದಿತ್ತಿಲ್ವಾ, ಅವಳಿಗೂ ನಾಯಿ ಮರಿ ಅಂದರೆ ತುಂಬ ಇಷ್ಟ, ಇದನ್ನ ನೋಡಿ ಅವಳು ಕೂಡ ತುಂಬ ಸಂತೋಷ ಪಡ್ತಾ ಇದ್ಲು ಎಂದು ಹರ್ಷಿ ನಾಯಿ ಮರಿಯನ್ನ ಸವರುತ್ತಾ ಹೇಳಿದ್ಲು. ಅವಳು ಇಲ್ಲಿ ಇದ್ದಿದ್ರೆ ಈ ಸರ್ಪ್ರೈಸನ್ನು ಸರಿಯಾಗಿ ಮಾಡಲು ಬಿಡ್ತಿರ್ಲಿಲ್ಲ. ಅದು ಮಾತ್ರವಲ್ಲದೆ ನಾನು ನಿನಗೆ ನಾಯಿ ಮರಿ ಕೊಡಲು ಬಂದಾಗ ಅವಳು ನಡುವೆ ಬಂದು ಕಿತ್ಕೊಂಡು ಹೋಗಿರ್ತಿದ್ಲು, ಅದಕ್ಕೆ ಅವಳು ಕಾಲೇಜಿಗೆ ಹೋದ ನಂತರ ನಿನಗೆ ಸರ್ಪ್ರೈಸ್ ಮಾಡೋಣ ಎಂದು ಕಾಯ್ತಿದ್ದೆ ಎಂದು ಅವನು ನಗುತ್ತಾ ಹೇಳ್ದ. ಅವನನ್ನು ಮುದ್ದಾಗಿ ಹೆಗಲಿಗೆ ಮುಟ್ಟಿದವಳು ಆ ನಾಯಿ ಮರಿಯನ್ನ ಮುದ್ದಾಡುತ್ತಾ, ಅಮ್ಮ, ಈ ಮರಿಗೆ ಹಸಿವಾಗಿರುವಂತಿದೆ, ನಾನು ಹೋಗಿ ಪ್ಲೇಟ್ನಲ್ಲಿ ಹಾಲು ತಂದು ಕೊಟ್ಟು ಇದನ್ನು ಮಲಗಿಸುತ್ತೇನೆ ಎಂದು ಅವಳು ಹೇಳಿದ್ಲು. ಅದು ಅಷ್ಟೊತ್ತಿನವರೆಗೂ ಚೆನ್ನಾಗಿ ಆರಾಮಾಗಿ ಮಲಗಿತ್ತು, ಇವಾಗ ನಿನ್ನ ಜೊತೆ ಆಟವಾಡುವ ಮೂಡ್ನಲ್ಲಿದೆ ಅದು ಎಂದನು ಚೈತ್ರ ನಗುತ್ತಾ. ಹೋ ಹಾಗಾದರೆ ನನಗೆ ಹಬ್ಬನೇ ಎಂದು ಹರ್ಷಿಕಾ ಆ ಮರಿಯನ್ನ ಎತ್ಕೊಂಡು ತೋಟದ ಕಡೆಗೆ ನಡೆದು ಬಿಟ್ಲು ಅದರೊಂದಿಗೆ ಆಟವಾಡಲು. ಇನ್ನು ಮಗು ತರಹವೇ ಇದ್ದಾಳಲ್ವ ನಮ್ಮ ಮಗಳು ಎಂದು ಆದವಿ ವಾಸುದೇವನ್ ಬಳಿ ಹರ್ಷಿಕಾಳನ್ನ ನೆನೆದು ನಗುತ್ತಾ ಹೇಳಿದ್ರು. ಅತ್ತೆ, ಅವಳು ಯಾವಾಗಲೂ ನನಗೆ ಮಗುವೆ ಎಂದನು ನಡುವೆ ಹೊಗಳುತ್ತಾ ಚೈತ್ರನ್ ಅವಳನ್ನ ನೋಡಿ ನಗುತ್ತಾ. ಈಗ ರಾವಣನ ಹೊಟ್ಟೆಗೆ ತನ್ನ ಮೊಣಕೈಯಿಂದ ಜೋರಾಗಿ ಚುಚ್ಚಿದ ಬೃಷಿಕ, ಅವಳಿಗಾಗಿ ಇಷ್ಟಪಡುವುದನ್ನೆಲ್ಲ ಭಾವ ಕೊಂಡು ಕೊಡ್ತಿದ್ದಾರೆ, ನೀನು ಇದೆಯಲ್ಲ ನಮ್ಮ ಹೆಂಡತಿ ಗರ್ಭಿಣಿಯಾಗಿದ್ದಾಳಲ್ಲ, ಇಂತಹ ಸಮಯದಲ್ಲಿ ಅವಳಿಗೆ ಏನು ಇಷ್ಟ ಏನು ಬೇಡ ಎಂದು ಕೇಳಿ ಕೊಂಡು ಕೊಡಬೇಕು ಅನ್ನೋ ಆಲೋಚನೆ ಇಲ್ಲ ನಿನಗೆ, ಸರಿಯಾದ ವೇಸ್ಟ್ ದಡ್ಡ ಕಣೋ ನೀನು ಎಂದು ಅವನನ್ನೇ ಮಣಿಸುತ್ತಾ ಹೇಳಿದ್ಲು. ನೀನು ಕೇಳುವುದನ್ನೆಲ್ಲ ನಾನು ಕೊಂಡು ತೆಗೆದು ಕೊಟ್ಟರೆ ನೀನು ಹಾಸ್ಪಿಟಲ್ನಲ್ಲೇ ಹೋಗಿ ಅಡ್ಮಿಟ್ ಆಗಬೇಕಾಗತ್ತೆ ತಿಳಿಗೇಡಿಯೇ
ದೇಹಕ್ಕೆ ಯಾವುದು ಆಗಿ ಬರುವುದಿಲ್ವೋ ಅದನ್ನೇ ತಾನೇ ನೀನು ಬೇಕು ಬೇಕು ಎಂದು ಕೇಳ್ತೀಯಾ? ಅದನ್ನು ಹೇಗೆ ನನ್ನಿಂದ ಕೊಂಡು ತರಲು ಸಾಧ್ಯ ಎಂದು ರಾವಣನ್ ಹಲ್ಲು ಕಡಿಯುತ್ತಾ ಕೇಳಿದ. ಅಲಕ್ಷ್ಯವಾಗಿ ಹೆಗಲು ಆರಿಸಿದವಳು, ಹೋಗೋಲೆ, ನೀನು ಕೊಂಡು ಕೊಡ್ದಿದ್ರೆ ಏನಂತೆ, ನನ್ನ ಭಾವನ ಹತ್ರನೇ ಕೇಳಿ ಕೊಂಡುಕೊಳ್ಳುತ್ತೇನೆ ಎಂದು ಚೈತ್ರನ್ ಕಡೆಗೆ ಹೋಗಲು ಹೊರಟವಳನ್ನ ಅವಳ ನಡುವನ್ನು ಹಿಡಿದವನು, ಅದು ಹೇಗೆ? ನಿನಗೆ ಏನಾದರೂ ಬೇಕು ಎಂದರೆ ನೀನು ನನ್ನ ಹತ್ರ ತಾನೇ ಕೇಳಬೇಕು, ಅವನ ಹತ್ರ ಹೋಗಿ ಕೇಳ್ತೀಯಾ? ಹಾಂ, ಬಾ, ಇದಕ್ಕಾಗಿ ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ ಎಂದು ಅವಳನ್ನು ಕೈಗಳಲ್ಲಿ ಎತ್ಕೊಂಡು ರಾವಣ್ ಅಲ್ಲಿಂದ ಹೊರಟ. ಕಿರಿಯವರನ್ನ ತುಂಬ ಸಂತೋಷದಿಂದ ನೋಡ್ತಾ ಇದ್ರು ಹಿರಿಯವರು. ದಿನಗಳು ವೇಗವಾಗಿ ಹುರುಳಿದವು. ರುದ್ರೇಶ್ ಮತ್ತು ಯಾಮಿನಿಯ ಮದುವೆಯ ದಿನವೂ ಬಂದಿತು. ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯನ್ನ ಮಾಡಿಕೊಳ್ಳಬಹುದು ಎಂದು ರುದ್ರೇಶ್ ಹೇಳಿದ್ರಿಂದ ಅದನ್ನೇ ಕೇಳಿ ದೇವಸ್ಥಾನದಲ್ಲಿ ಮದುವೆಯ ಸಿದ್ಧತೆಗಳನ್ನು ಮುಗಿಸಿದ್ರು ಎಲ್ಲರೂ. ಲೇ, ಏನೇ ಹೀಗೆ ನಮ್ಮನ್ನು ಕಾಡ್ತಿದ್ದೀಯಾ? ಮುಖಕ್ಕೆ ಒಂದು ಪೌಡರ್ ಹಾಕಲು ಬಿಡ್ತಿಲ್ಲ ನೀನು. ನನಗೆ ಅಲರ್ಜಿ ಆಗಿ ಬರುವುದಿಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಏನೇ ಹೀಗೆ ಆಡ್ತಿದ್ದೀಯಾ? ನಾನು ಇದಕ್ಕೂ ನಿನಗೆ ಫೌಂಡೇಶನ್ ಎಲ್ಲೂ ಕೂಡ ಹಾಕ್ತಿಲ್ಲ, ಜಸ್ಟ್ ಒಂದೇ ಒಂದು ಕೋಟ್ ಮಾತ್ರ ಪೌಡರ್ ಅಪ್ಲೈ ಮಾಡ್ತೇನೆ ಎಂದು ಹೇಳುತ್ತಿದ್ದೇನೆ. ಅದು ಕೂಡ ಸಾಧ್ಯವಿಲ್ಲ ಎಂದು ಹೇಳಿದ್ರೆ ಹೇಗೆ ತಾನೆ ಎಂದು ಹರ್ಷಿಕಾ ಯಾಮಿನಿಯ ಬಳಿ ವಾದಿಸುತ್ತಿದ್ಲು. ಆಲ್ರೆಡಿ ಈ ಸೀರೆ ಉಟ್ಟಿರುವುದು, ಒಡವೆಗಳನ್ನೆಲ್ಲ ಹಾಕಿರುವುದು ನನಗೆ ಉಸಿರು ಕಟ್ಟುವಂತಾಗ್ತಿದೆ ಹರ್ಷಿ. ನನ್ನಿಂದ ಈ ತೂಕವೇ ತಡೆದುಕೊಳ್ಳಲು ಆಗ್ತಿಲ್ಲ. ಇದರಲ್ಲಿ ಮುಖಕ್ಕೆ ಬೇರೆ 10 ಕೋಟ್ ಹಚ್ಚಬೇಕು ಎಂದು ನೀನು ಹೇಳ್ತಿದೆಯಲ್ಲ, ನನ್ನಿಂದ ಇದೆಲ್ಲ ಒಪ್ಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಯಾಮಿನಿ ನಿರಾಕರಿಸುತ್ತಿದ್ಲು. ಅಯ್ಯೋ, ಏನಕ್ಕ ನೀವು? ಮದುವೆಯ ದಿನ ಮುಖ ಬ್ರೈಟಾಗಿ ಇರಬೇಕಲ್ವಾ? ನೀವು ಆಲ್ರೆಡಿ ತುಂಬ ಸುಸ್ತಾಗಿ ಹೋಗಿದ್ದೀರಾ. ಹೀಗೆಯೇ ಹೋಗಿ ಮಂಟಪದಲ್ಲಿ ಕುಳಿತರೆ ನಿಮ್ಮ ಮುಖ ಚೆನ್ನಾಗಿರುತ್ತಾ? ಅದು ಫೋಟೋಗೆ ಫೋಸ್ ಕೊಡುವಾಗ ನಿಮ್ಮ ಮುಖವನ್ನು ಯಾರು ನೋಡಲು ಸಾಧ್ಯವೇ ಇಲ್ಲ. ಆ ರೇಂಜ್ಗೆ ಕೆಟ್ಟದಾಗಿ ಕಾಣ್ತೀರಾ. ಸ್ವಲ್ಪನಾದರೂ ಪೌಡರ್ ಅಪ್ಲೈ ಮಾಡ್ಕೊಳ್ಳಿ ಎಂದು ಶ್ರಾವಣಿಯು ಒಂದು ಕಡೆ ಅವಳ ಬಳಿ ಬಲವಂತ ಮಾಡ್ತಾ ಇದ್ಲು. ಇವರೆಲ್ಲ ಮಾಡುವ ಗಲಾಟೆಯನ್ನೆಲ್ಲ ಅಲ್ಲಿಂದ ಕುರ್ಚಿಯಲ್ಲಿ ಕುಳಿತು ಬಾಯಿಯಲ್ಲಿ ಆಪಲ್ ಕಚ್ಚಿ ತಿನ್ನುತ್ತಾ ಸಾರಸ್ಯವಾಗಿ ನೋಡ್ತಾ ಇದ್ಲು ವೃಷಿಕಾ. ಏನೇ, ನಿನ್ನನ್ನು ಯಾವುದೇ ಕೆಲಸ ಮಾಡಲು ಹೇಳದ ಕಾರಣ ಜಾಲಿಯಾಗಿ ಕುಳಿತು ವೇದಿಕೆ ನೋಡ್ತಿದ್ದೀಯಾ? ಇವಳ ಹತ್ರ ಮಾತನಾಡಿ ಹೇಗಾದರೂ ಒಪ್ಸೆ ಎಂದು ಹರ್ಷಿಕಾ ಅವಳನ್ನು ಸಹಾಯಕ್ಕೆ ಕರೆದ್ಲು. ಅಕ್ಕ, ಹೇಳ್ತಿದ್ದೇನೆ ಎಂದು ತಪ್ಪಾಗಿ ಭಾವಿಸ್ಬೇಡ. ಇವಾಗ ಅವಳ ಪರಿಸ್ಥಿತಿ ಏನಿದೆಯೋ ಅದೇ ನನ್ನ ಪರಿಸ್ಥಿತಿ ಕೂಡ. ಅವಳ ಕಷ್ಟ ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ಇಂತಹ ಸಮಯದಲ್ಲಿ ಅವಳಿಗೆ ಮೂಡ್ ಸ್ವಿಂಗ್ಸ್ ಇರುತ್ತದೆ. ಅದನ್ನು ಅವಳು ಹೊರ ಹಾಕದೆ ಸುಮ್ಮನೆ ತಾನೇ ಇದ್ದಾಳೆ. ಇದರಲ್ಲಿ ಮೇಲಿಂದ ಮೇಲೆ ನೀವು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಎಂದು ಹೇಳಿದ್ರೆ ಅವಳಿಗೆ ಕಷ್ಟ ಆಗೋದಿಲ್ವಾ ಎಂದು ವೃಷಿಕಾ ಮಾತನಾಡುತ್ತಿರುವಾಗ ಅವರು ಇದ್ದ ಕೋಣೆಯ ಬಾಗಿಲನ್ನು ತಟ್ಟಿದನು ರುದ್ರೇಶ್. ಬಾಗಿಲು ತೆರೆದ ವೃಷಿಕಾ, ಒಳಗ್ಬಾ ರುದ್ರ ಎಂದು ಅವನನ್ನು ಕರೆಯಲು ನಗುಮುಖದಿಂದ ಅವಳಿಗೆ ತಲೆಯಾಡಿಸಿದವನು ಕೋಣೆಯೊಳಗೆ ಪ್ರವೇಶಿಸಿದ. ಏನು ಮದುಮಗನೇ, ನಿಮ್ಮ ಹೆಂಡತಿಯನ್ನು ನೋಡದೆ ಸ್ವಲ್ಪ ಸಮಯ ಕೂಡ ನಿಮ್ಮಿಂದ ಇರಲು ಸಾಧ್ಯವಾಗ್ತಿಲ್ವಾ? ತಾಳಿ ಕಟ್ಟುವ ಮುನ್ನವೇ ಹೆಂಡತಿಯನ್ನು ಹುಡುಕಿಕೊಂಡು ಬಂದ್ಬಿಟ್ಟಿದ್ದೀರಾ ಎಂದು ಹರ್ಷಿಕಾ ನಗುತ್ತಾ ಅವನನ್ನು ಕೇಳಿದ್ಲು. ಮುಜುಗರದಿಂದ ನಕ್ಕವನು, ಅದು ಅವಳಿಗೆ ತುಂಬ ಜಾಸ್ತಿ ಜ್ಯುವೆಲ್ಲರಿಗಳನ್ನೆಲ್ಲ ಹಾಕಬೇಡಿ ಎಂದು ಹೇಳೋಣ ಅಂತ ಬಂದೆ ಎಂದನು ಅವನು. ಅವನು ಹೇಳಿದ್ದನ್ನು ಕೇಳಿ ಹರ್ಷಿಕಾ, ಏನು ಹೇಳ್ತಿದ್ದೀರಾ ಎಂದು ಅರ್ಥವಾಗದೆ ಕೇಳಿದ್ಲು. ಆಲ್ರೆಡಿ ಅವಳು ಕೈ ನೋವು ಕಾಲು ನೋವು ಅಂತ ತುಂಬ ಕಷ್ಟಪಡ್ತಿದ್ದಾಳೆ. ಇಂತಹ ಸಮಯದಲ್ಲಿ ಅವಳಿಗೆ ಸೀರೆ ಕೂಡ ಹೆವಿ ವೈಟ್ ಇರಬಾರ್ದು ಅಂತ ನಾನು ವೇಟ್ ಕಮ್ಮಿ ಇರೋ ಸೀರೆ ತಂದು ಕೊಟ್ಟಿದ್ದೇನೆ. ಜಾಸ್ತಿ ಜ್ಯುವೆಲ್ಲರಿ ಹಾಕಬೇಡಿ ಆ್ಯಂಡ್ ಮೇಕಪ್ ಅವಳಿಗೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಅವಳು ಸುಂದರವಾಗಿ ಇರ್ತಾಳೆ. ಇದರಲ್ಲಿ ಮೇಕಪ್ ಎಲ್ಲ ಹಾಕಿ ಅವಳ ಮುಖವನ್ನು ಏನು ಬದಲಾಯಿಸುವುದು ಬೇಡ. ಇದನ್ನು ಹೇಳಿ ಹೋಗೋಣ ಎಂದೇ ಬಂದೆ ಎಂದು ಸಂಕೋಚದಿಂದ ರುದ್ರೇಶ್ ನುಡಿದ. ಯಾಮಿನಿ ತನ್ನ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ತನಗಾಗಿ ವಾದಿಸುವ ತನ್ನವನನ್ನು ಕಣ್ಣುಗಳಲ್ಲಿ ಪ್ರೀತಿಯಿಂದ ನೋಡ್ತಾ ಇದ್ಲು. ನೋಡ್ರಪ್ಪ, ಗಂಡನು ಹೆಂಡತಿಯು ಒಳ್ಳೆಯ ಜೋಡಿಯಾಗಿಯೇ ಇದ್ದೀರಾ. ಸರಿ ಸರ್, ನಿಮ್ಮ ಹೆಂಡತಿಯನ್ನು ನಾವೇನು ಕಷ್ಟಪಡಿಸೋದಿಲ್ಲ, ನೀವೇ ನಿಮ್ಮ ಹೆಂಡತಿಯ ಅಲಂಕಾರ ಮಾಡಿ ಎಂದು ಹರ್ಷಿಕಾ ಹೇಳಿದ್ಲು. ಅಯ್ಯೋಯ್ಯೋ ಎಂದು ಕಿರುಚಿದನು ರುದ್ರೇಶ್ ಭಯದಿಂದ. ಅಯ್ಯೋ, ನಾನು ಹೇಗೆ? ಅದೆಲ್ಲ ಏನು ಬೇಡ, ನೀವೇ ಮಾಡಿ. ನಾನೇನಾದರೂ ಅತ್ತ ಇತ್ತ ಮಾಡಲು ಹೋಗಿ ಅದೇನಾದರೂ ತಪ್ಪಾಗ್ಬಿಡುತ್ತೆ ಎಂದು ಅವನು ಆತಂಕದಿಂದ ಬೇಗನೆ ಗಟ್ಟಿಯಾಗಿ ಹೇಳ್ದ. ಹೆಣ್ಣು ಮಕ್ಕಳೆಲ್ಲರೂ ಅವನನ್ನು ನೋಡಿ ನಕ್ಬಿಟ್ರು.
ರಾವಣ ನನ್ನ ಕೈಯಲ್ಲಿ ನೋವು ತಡೆಯಲು ಆಗ್ತಿಲ್ಲ. ಅದಕ್ಕೆ ತಲೆಯನ್ನ ತಗ್ಗಿಸಿಕೊಂಡು ಓರೆಗಣ್ಣಿನಿಂದ ಯಾಮಿನಿಯನ್ನ ಅವನು ನೋಡಲು ಅವಳು ಪ್ರೀತಿಯಿಂದ ಅವನನ್ನೇ ನೋಡ್ತಾ ಇದ್ಲು. ಅವಳ ನೋಟದಲ್ಲಿ ಏನೋ ಆ ಗಂಡಸಿಗೆ ನಾಚಿಕೆ ಬಂದ್ಬಿಟ್ಟಿತು. ನಾಚಿಕೆಯಿಂದ ತಲೆಯನ್ನ ಸವರಿಕೊಂಡು ನಕ್ಕವನು ಕಣ್ಣುಗಳಿಂದಲೇ ಏನು ಎಂದು ಅವಳನ್ನ ಕೇಳಲು ಅವಳು ಹತ್ತಿರ ಬಾ ಎಂದು ಅವನನ್ನ ಕರೆದಳು. ಅವನಂತೆಯೇ ಕಣ್ಣುಗಳಿಂದಲೇ ಎಲ್ಲರೂ ಇದ್ದಾರೆ, ನಾನು ಹೇಗೆ ಬರುವುದು ಎಂದು ರುದ್ರೇಶ್ ಕಣ್ಣುಗಳಿಂದಲೇ ಅವಳಿಗೆ ಸನ್ನೆ ಮಾಡ್ದ. ಪರವಾಗಿಲ್ಲ ಬಾ ಎಂದಳು ಹಠಮಾರಿ ಮತ್ತೆ. ಎಲ್ಲರೂ ಅವರ ಕಣ್ಣಿನ ಸಂಭಾಷಣೆಯನ್ನೇ ಬಾಯಿಗೆ ಕೈ ಇಟ್ಕೊಂಡು ನಗುತ್ತಾ ನೋಡ್ತಾ ಇದ್ದವರು ಸದ್ದಿಲ್ಲದೆ ಅಲ್ಲಿಂದ ಹೊರಗೆ ಹೋಗ್ಬಿಟ್ರು. ಇನ್ನು ತಮ್ಮ ಕಣ್ಣಿನ ಭಾಷೆ ಮಾತನಾಡುವುದನ್ನು ನಿಲ್ಲಿಸದೆ ಇಬ್ರು ಮುಂದುವರಿಸುತ್ತಿದ್ರು. ಮತ್ತೆ ಅವಳು ಬಾ ಎಂದು ಹಠವಾಗಿ ಕರೆಯಲು ಬೇರೆ ದಾರಿ ಇಲ್ಲದೆ ಅವಳ ಹತ್ರ ಹೋದವನು ಅಪ್ಪ ಅಮ್ಮ ತಂಗಿಯರು ಅಂದರೆ ತಮ್ಮ ಸುತ್ತ ಯಾರೂ ಇಲ್ಲ ಎಂಬುದನ್ನು ಆಗ ಅರಿತುಕೊಂಡನು. ಎಲ್ಲರೂ ಎಲ್ಲಿಗೋದ್ರು ಎಂದು ಅವನು ಯೋಚಿಸುತ್ತಿರುವಾಗಲೇ ಅವನ ಕೈಯನ್ನು ಹಿಡಿದು ಜಗ್ಗನೆ ಎಳೆದಳು ಯಾಮಿನಿ. ಅವಳ ಈ ಪ್ರವೃತ್ತಿಗೆ ಕ್ಷಣದಲ್ಲಿ ಅವಳ ಮುಂದೆ ಮಂಡಿಯೂರಿ ಕುಳಿತುಕೊಳ್ಳಲು ಅವನ ಮುಖವನ್ನು ತನ್ನ 2 ಕೈಗಳಲ್ಲಿ ಹಿಡಿದುಕೊಂಡವಳು ಅವನ ಹಣೆಗೆ ಒಂದು ಮುತ್ತಿಟ್ಟಳು. ಆ ಮುತ್ತನ್ನು ಆತ್ಮೀಯವಾಗಿ ಅನುಭವಿಸಿ ಪಡೆದುಕೊಂಡವನು ಬದಲಿಗೆ ಅವಳ ಮುಖ ಪೂರ್ತಿ ಮುತ್ತುಗಳನ್ನು ಒತ್ತಿದನು. ಅವಳ ಮುತ್ತಿನಲ್ಲಿ ಮುಖ ಕೆಂಪಾಗಿ ಹೋದವಳು ನಾಚಿಕೆಯಿಂದ ಅವನನ್ನ ತನ್ನಿಂದ ದೂರ ಸರಿಸಲು ನೋಡಿದು. ಅವಳನ್ನು ತನ್ನೊಂದಿಗೆ ಸೇರಿಸಿ ಅಪ್ಪಿಕೊಂಡವನು ಅವಳ ಕುತ್ತಿಗೆಯ ತಿರುವಿನಲ್ಲಿ ಮುಖ ಹೂತು ಕಿವಿಯ ಹತ್ತಿರ ಗಟ್ಟಿಯಾಗಿ ಮುತ್ತಿಟ್ಟನು. ನೀನೇ ನನ್ನನ್ನು ರೆಡಿ ಮಾಡಿಬಿಡು ಎಂದು ಅವಳು ಪಿಸುಗುಟ್ಟುವ ಧ್ವನಿಯಲ್ಲಿ ಹೇಳಿದ್ಲು. ಅವಳಿಂದ ತಕ್ಷಣ ದೂರ ಸರಿದವನು ಅದೇ ರೆಡಿಯಾಗಿದೆಯಲ್ಲ ಎಂದನು ಅವಳನ್ನು ನೋಡಿ ಗೊಂದಲದಿಂದ. ಎಲ್ಲಿ ಪೂರ್ತಿಯಾಗಿ ರೆಡಿಯಾದೆ, ಇನ್ನು ಜ್ಯುವೆಲ್ಲರಿಯೇ ಹಾಕಿಲ್ಲ, ಸರಿಯಾಗಿ ಸೀರೆಯನ್ನು ಅಡ್ಜಸ್ಟ್ ಮಾಡಿಲ್ಲ, ಎಲ್ಲವನ್ನ ಮಾಡಿ ಮುಗಿಸು ಎಂದಳು ಅವಳು ಮುನಿಸಿನಿಂದ. ಅವಳ ಈ ನಡತೆಗೆ ಅವಳ ಹಣೆಗೆ ಹಣೆ ಮುಟ್ಟಿ ನಕ್ಕವನು ಅವಳು ಹೇಳಿದ್ದನ್ನೆಲ್ಲ ಮಾಡಲು ಪ್ರಾರಂಭಿಸಿದನು ತನ್ನವಳಿಗಾಗಿ. ಹೆಣ್ಣು ಮಕ್ಕಳೆಲ್ಲರೂ ಹೊರಗೆ ಸುತ್ತುತ್ತಿರುವುದನ್ನು ಕಂಡ ರಾವಣ್ ಏನ್ ನೀವು ಯಾಮಿನಿಯನ್ನ ರೆಡಿ ಮಾಡದೆ ಇಲ್ಲಿ ಸುತ್ತಾಡ್ತಿದ್ದೀರಾ, ಹೋಗಿ ಹೋಗಿ ಮೊದಲು ರೆಡಿ ಮಾಡಿ ಎಂದು ಹೇಳಲು ಎಲ್ಲರೂ ತಮಗೆ ತಾವೇ ಕಣ್ಣುಗಳಿಂದ ಮಾತನಾಡಿಕೊಳ್ಳಲು ಏನು ನಿಮ್ಗಾಗಿ ನೀವೇ ಮಾತನಾಡಿಕೊಳ್ತಿದ್ದೀರಾ ಎಂದನು ರಾವಣ್ ತಿಳಿಯದೆ. ಆ ಸಮಯದಲ್ಲಿ ಚೈತ್ರನ್ ಕೂಡ ಅಲ್ಲಿಗೆ ಬಂದ್ಬಿಟ್ಟ. ವೃಷಿಕ ರಾವಣನನ್ನ ಎಳೆದುಕೊಂಡು ಅಲ್ಲಿಂದ ಹೊರಡಲು ಹರ್ಷಿಯು ವೇಗವಾಗಿ ಅಲ್ಲಿಂದ ತನ್ನವನೊಂದಿಗೆ ಸರಿದಳು. ಅಲ್ಲಿ ಒಬ್ಬಳೇ ಉಳಿದಿದ್ದು ಶ್ರಾವಣಿ ಮಾತ್ರ. ಯಾರ್ಯಾರೋ ಅವರವರ ಜೋಡಿಯನ್ನ ಕರ್ಕೊಂಡು ಹೊರಟೋದ್ರು, ನಾನು ಮಾತ್ರ ಒಂಟಿಯಾಗಿದ್ದೇನೆ, ನನಗಾಗಿ ಹುಟ್ಟಿದವನು ಎಲ್ಲಿದ್ದಾನೋ ಎಂದು ಅವಳು ಆಕಾಶವನ್ನ ನೋಡಿ ಪಲವಿಸುತ್ತಿರುವ ಸಮಯದಲ್ಲಿ ತಿಳಿಯದೆ ಅವಳ ಮೇಲೆ ಒಂದು ಡಿಕ್ಕಿ ಹೊಡೆದನು ಒಬ್ಬ ಪುರುಷ. ಅಮ್ಮ, ಯಾರದು ಬುಲ್ಡೋಸರ್ ತರಹ ಮೇಲೆ ಬಂದು ಡಿಕ್ಕಿ ಹೊಡೆಯುವುದು, ಕಣ್ಣು ಕಾಣಿಸುವುದಿಲ್ವಾ ನಿನ್ಗೆ ಎಂದು ಅವಳು ಕಿರುಚುತ್ತಾ ತನ್ನ ಮೇಲೆ ಡಿಕ್ಕಿ ಹೊಡೆದವನನ್ನ ಮುಖವೆತ್ತಿ ನೋಡಿದ್ಲು. ಅವಳನ್ನೇ ಕೈಗಳನ್ನು ಕಟ್ಟಿಕೊಂಡು ರಸಿಕತೆಯಿಂದ ನೋಡ್ತಿದ್ದನು ಆ ಪುರುಷ. ಅವನ ನೋಟದಲ್ಲಿ ತಡಬಡಿಸಿದವಳು ಸಾರಿ ಎಂದು ಹೇಳಿಬಿಟ್ಟು ಅಲ್ಲಿಂದ ಸರಿಯಲು ಪ್ರಯತ್ನಿಸಿದ್ಲು. ಅವನ ಕರಗಳನ್ನು ಹಿಡಿದು ತಡೆದವನು ಗಂಡ ಹೆಂಡತಿ ಮಧ್ಯೆ ಸಾರಿ ಹೇಳ್ಕೊಳ್ಬಾರ್ದು ಎಂದನು ಅವಳನ್ನ ರಸಿಸುತ್ತಲೇ. ಅವನ ಮಾತುಗಳಿಂದ ಬೆಚ್ಚಿ ಬಿದ್ದಳು ಅವನನ್ನ ಮುಖವೆತ್ತಿ ನೋಡಲು. ನಿನ್ನ ಅಮ್ಮ ಅಪ್ಪನತ್ರ ಮಾತಾಡಿದ್ದಾಯಿತು, ಇನ್ನು ನೀನು ಮಾತ್ರವೇ ಸಮ್ಮತಿ ಹೇಳಬೇಕು ಎಂದು ಅವನು ಹೇಳಲು ಏನೋ ಮೊದಲ ಬಾರಿಗೆ ತನ್ನೊಂದಿಗೆ ಹತ್ತಿರವಾಗಿ ಮಾತನಾಡುವ ಗಂಡಸನ್ನ ನೆನೆದು ಮುಖ ಕೆಂಪಾಗಿ ಹೋದವಳು ಅವನನ್ನ ತಳ್ಳಿಬಿಟ್ಟು ಅಲ್ಲಿಂದ ಓಡಿ ಹೋದಳು ನಾಚಿಕೆಯಿಂದ. ಶ್ರಾವಣಿಗೂ ಜೋಡಿ ಸೆಟ್ ಮಾಡಿದ್ದಾಯಿತು. ಏನೇ ಎಲ್ಲಿ ನನ್ನ ಕೈಯನ್ನು ಹಿಡಿದು ಯಾಕೆ ಹೇಳ್ಕೊಂಡು ಬರ್ತಿದ್ದೀಯಾ, ಮೊದಲು ನೀನು ಯಾಕೆ ಹೀಗೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿದ್ದೀಯಾ, ಒಂದೇ ಜಾಗದಲ್ಲಿ ನಿನ್ನನ್ನು ಕುಳಿತುಕೊಳ್ಳಲು ತಾನೇ ಹೇಳಿದೆ, ಹೋಗು ಹೋಗಿ ಯಾಮಿನಿಯ ರೂಮ್ನಲ್ಲಿ ಕುಳಿತುಕೋ ನೀನು, ನಿನಗೆ ಆ್ಯಪಲ್ ಜ್ಯೂಸ್ ತರುತ್ತೇನೆ ನಾನು ಎಂದು ರಾವಣನ್ ಹೇಳ್ದ. ಅವನ ಕುತ್ತಿಗೆಯ ಸುತ್ತ ತನ್ನ ಕರಗಳನ್ನು ಮಾಲೆಯಂತೆ ಪೋಣಿಸಿದವಳು ಅವನ ಹತ್ತಿರ ನಿಂತು ಆ ರೂಮ್ ಒಳಗಡೆ ನಮಗೆ ಯಾರಿಗೂ ಇವಾಗ ನಾಟ್ ಅಲೌಡ್ ಎಂದಳು ಮೆಲುಧ್ವನಿಯಲ್ಲಿ. ಅವನನ್ನು ನೋಡಿ ಏನು ನಾಟ್ ಅಲೌಡ್, ಹಾಂ ಏನು ಹೇಳ್ತಿದ್ದೀಯಾ, ನನಗೇನು ತಿಳಿತಿಲ್ಲ ಎಂದು ಅವನು ತಿಳಿಯದೆ ಕೇಳಿದ. ಇನ್ನೂ ಸ್ವಲ್ಪ ಸಮಯದಲ್ಲಿ ಗಂಡ ಹೆಂಡತಿ ಆಗಲಿರುವವರು ಆ ರೂಮ್ ಒಳಗೆ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಎಂದು ಹೇಳುತ್ತಿದ್ದೇನೆ, ತಿಳಿಯುತ್ತಿಲ್ವಾ ನಿನಗೆ ದಡ್ಡನೆ
ಎಂದು ಅವಳು ಹೇಳಿದ್ಲು. ಅವಳು ಹೇಳಿದ್ದನ್ನು ಸ್ವಲ್ಪ ಸಮಯದ ನಂತರ ಅರ್ಥ ಮಾಡಿಕೊಂಡವನಿಗೆ ಏನೋ ನಗು ಬಂದಿತು ಅವಳು ಹೇಳಿದ ರೀತಿಯನ್ನು ಕಂಡು. ಇದೇ ರೀತಿ ಚೈತ್ರನ್ ಬಳಿ ಕೂಡ ಹರ್ಷಿಕಾ ನಿಂತ್ಕೊಂಡಿರಲು ಅವಳ ಹತ್ತಿರದಲ್ಲಿ ತಡಬಡಿಸಿ ಹೋದನು ಆ ಪುರುಷ. ಅಮ್ಮೋ, ಯಾಕೀಗೆ ನನ್ನ ಹತ್ರ ನಿಲ್ಲುತ್ತಿದ್ದೀಯಾ? ಯಾರಾದರೂ ನೋಡಿದ್ರೆ ಏನಂದ್ಕೊಳ್ತಾರೆ? ಮೊದಲು ದೂರ ಹೋಗು ಎಂದು ಪದಗಳು ಬರದೆ ಅವನು ತಡಬಡಿಸಿ ಅವಳನ್ನು ತನ್ನಿಂದ ದೂರ ಸರಿಸಲು ನೋಡ್ದ. ಮತ್ತಷ್ಟು ಅವನೊಂದಿಗೆ ಹತ್ತಿರ ನಿಂತವಳು, ಯಾಕೆ ನನ್ನ ಗಂಡನ ಜೊತೆ ತಾನೇ ನಾನು ಅಂಟಿಕೊಂಡು ನಿಂತಿದ್ದೇನೆ, ಇದರಲ್ಲಿ ಏನು ತಪ್ಪು ಎಂದಳು ಒಂದು ಉಬ್ಬನ್ನು ಮೇಲಕ್ಕೇರಿಸಿ. ಹೆಣ್ಣಾದ ಅವಳ ಈ ಪ್ರವೃತ್ತಿಯಕ್ಕೆ ಮರುಳಾದವನು ತನ್ನನ್ನೇ ತಿಳಿಯದೆ ಅವಳ ತುಟಿಯನ್ನು ತನ್ನ ತುಟಿಯಿಂದ ಸ್ಪರ್ಶಿಸಲು ಅವನ ಈ ಪ್ರವೃತ್ತಿಯಿಂದ ಸಂಜೆಯ ಆಕಾಶದಂತೆ ಕೆಂಪಾಗಿ ಹೋಯಿತು ಅವಳ ಮುಖ. ವೇಗವಾಗಿ ಅವನಿಂದ ದೂರ ಸರಿದವಳು, ಇವತ್ತು ನೈಟ್ ಕೂಡ ಲ್ಯಾಪ್ಟಾಪ್ ಎತ್ತಿಟ್ಕೊಂಡು ಕುಳಿತುಕೊಳ್ಳದೆ ಹೆಂಡತಿಗಾಗಿ ವೆಯ್ಟ್ ಮಾಡಿ, ಸ್ವಲ್ಪನಾದರೂ ಹೆಂಡತಿಯ ನೆನಪಿರಲಿ ನಿಮಗೆ ಎಂದು ಪರೋಕ್ಷವಾಗಿ ಅವನೊಂದಿಗೆ ಗೃಹಸ್ಥ ಜೀವನದಲ್ಲಿ ಜೋಡಿಸಿಕೊಳ್ಳಲು ಸಮ್ಮತಿಯನ್ನು ನೀಡಿಬಿಟ್ಟು ಅವಳು ಅಲ್ಲಿಂದ ನಾಚಿಕೆಯಲ್ಲಿ ಓಡಿ ಹೋದ್ಲು. ಅವಳು ಹೇಳಿದ್ದನ್ನು ನಂಬಲು ಸಾಧ್ಯವಾಗದೆ ಆಶ್ಚರ್ಯದಲ್ಲಿ ಹಾಗೆಯೇ ಎಪ್ಪುಗಟ್ಟಿ ನಿಂತನು ಚೈತ್ರನ್. ನಿಗದಿತ ಸಮಯದಲ್ಲಿ ಯಾಮಿನಿಯ ಕುತ್ತಿಗೆಯಲ್ಲಿ ಮಾಂಗಲ್ಯವನ್ನು ಕಟ್ಟಿ ತನ್ನ ಹೆಂಡತಿಯಾಗಿ ಅವಳನ್ನು ಒಪ್ಪಿಕೊಂಡನು ರುದ್ರೇಶ್. ಅದರ ನಂತರ ಅವರು ಮನೆಗೆ ತೆರಳಿ ಇತರ ವಿಧಿವಿಧಾನಗಳು ನಡೆಯಲು ಅದನ್ನು ಸಂತೋಷದಿಂದ ಮಾಡಿದರು ನವದಂಪತಿಗಳು. ರಾತ್ರಿಯ ವೇಳೆ ಯಾಮಿನಿಯನ್ನು ರುದ್ರೇಶ್ ಕೋಣೆಗೆ ಬಿಡಲು ಅವಳು 6 ತಿಂಗಳ ಹೊಟ್ಟೆಯನ್ನು ಹೊತ್ಕೊಂಡು ನಡೆಯಲು ಸಾಧ್ಯವಾಗದೆ ಸುಸ್ತಾದ ನಡಿಗೆಯೊಂದಿಗೆ ನಡೆದು ಬಂದವಳು ಹಾಲನ್ನು ಅಲ್ಲಿಂದ ಟೇಬಲ್ ಮೇಲೆ ಇಟ್ಬಿಟ್ಟು ಮಂಚದ ಮೇಲೆ ಕುಳಿತುಕೊಂಡ್ಳು. ಯಾವುದೋ ಒಂದು ಪುಸ್ತಕವನ್ನು ಎತ್ತಿಟ್ಕೊಂಡು ಓದುತ್ತಿದ್ದ ರುದ್ರೇಶ್ ಅದನ್ನು ಮುಚ್ಚಿಟ್ಬಿಟ್ಟು ಅವಳ ಹತ್ತಿರ ಬಂದವನು ಮಂಚದ ಮೇಲೆ ಅವಳನ್ನು ಹೊರಗೆ ಕುಳಿತುಕೊಳ್ಳುವಂತೆ ಮಾಡಿ ಅವಳ ಕಾಲನ್ನು ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಒತ್ತಲು ಪ್ರಾರಂಭಿಸಿದನು. ಅವನ ಈ ಪ್ರವೃತ್ತಿಗೆ ನಕ್ಕವಳು, ಗಂಡನೇ ಎಂದು ಅವನನ್ನು ಹೊಸ ರೀತಿಯ ಕರೆಯಲು ಅವಳ ಕರೆಯಲ್ಲಿ ದೇಹ ರೋಮಾಂಚನಗೊಂಡು ಹೋದವನು, ಏನೇ ಹೆಂಡತಿ ಎಂದನು ಮರು ಉತ್ತರವಾಗಿ ಅವಳನ್ನು ರಸಿಕತೆಯಿಂದ ನೋಡಿಕೊಳ್ಳುತ್ತ. ಇದು ಕೈಗಳನ್ನು ಆ ಪುರುಷನಿಗೆ ಚಾಚಿ, ಬಾ ಎಂದು ಅವಳು ಕರೆದ್ಲು. ವೇಗವಾಗಿ ಅವಳ ಕರಗಳೊಳಗೆ ಆಶ್ರಯ ಪಡೆದು ಅವಳ ಎದೆಯಲ್ಲಿ ಮುಖ ಹೂತಿಕೊಳ್ಳಲು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳು ನೆಮ್ಮದಿಯ ನಿದ್ದೆಗೆ ಜಾರಿದಳು. ಈತ ಚೈತ್ರನ್ ಆತಂಕದಿಂದ ತನ್ನ ಕೋಣೆಯಲ್ಲಿ ಅತ್ತ ಇತ್ತ ನಡೆದಾಡುತ್ತಿರಲು ಅವನನ್ನು ತಗುಲಿಕೊಂಡೇ ಹೋದ ಹರ್ಷಿಕಾ ಡ್ರೆಸ್ಸಿಂಗ್ ಟೇಬಲ್ ಮುಂಭಾಗದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತು ತನ್ನ ಒಡವೆಗಳನ್ನು ಕಳಚಲು ಪ್ರಾರಂಭಿಸಿದಳು. ಅವಳನ್ನೇ ರಚಿಸುತ್ತಾ ನಿಂತಿದ್ದನು ಅವನು. ಅವನ ನೋಟದಲ್ಲಿ ನಾಚಿಕೆಗೊಂಡವಳು ಏನೂ ನಡೆಯದಂತೆ ಒಡವೆಗಳನ್ನೆಲ್ಲ ಕಳಚಿ ಇಟ್ಬಿಟ್ಟು ಒಳಗಡೆ ಹೋಗಿ ಬಟ್ಟೆಯನ್ನು ಬದಲಾಯಿಸಿಕೊಂಡು ಬಂದು ಮಂಚದ ಮೇಲೆ ಮಲಗಿ ಹೊದಿಕೆಯೊಳಗೆ ಸೇರ್ಕೊಂಡ್ಳು. ಕಳ್ಳಿ, ಏನು ಹೇಳಿಬಿಟ್ಟು ಇವಾಗ ನೋಡಿ ಓಡಿ ಅಡಗಿಕೊಳ್ತಿದ್ದೀಯಾ ಎಂದು ಗಟ್ಟಿಯಾಗಿ ಹೇಳಿದವನು ತಾನು ಆ ಹೊದಿಕೆಯೊಳಗೆ ನುಗ್ಗಿ ತನ್ನ ಆಳ್ವಿಕೆಯನ್ನು ಅವಳೊಂದಿಗೆ ಚಲಾಯಿಸಲು ಅದರ ನಂತರ ಅಲ್ಲಿ ಕೇಳಿದ್ದೆಲ್ಲವೂ ಆ ಹೆಣ್ಣಿಗೆ ಕಾಲಿನ ಗೆಜ್ಜೆಯ ಸದ್ದು ಮತ್ತು ಅವಳ ಮುನಿಸಿನಿಂದ ಕೂಡಿದ ಇನಿಯ ರಾಗವು ಮಾತ್ರವೇ ಆಗಿತ್ತು. ಇಲ್ಲಿ ರಾವಣನ ಕೋಣೆಯಲ್ಲಿ ಅವನು ಲ್ಯಾಪ್ಟಾಪ್ ಎತ್ಕೊಂಡು ಯಾವುದೇ ಕೆಲಸ ಮಾಡುತ್ತಿರಲು, ಸ್ವಲ್ಪನಾದರೂ ಇವನಿಗೆ ಹೆಂಡತಿ ಮೇಲೆ ಕಾಳಜಿಯೇ ಇದೆಯಾ ನೋಡು, ಇಷ್ಟೊಂದು ಒಡವೆ ಮತ್ತು ಸೀರೆಯನ್ನು ಉಟ್ಕೊಂಡು ಹೆಂಡತಿ ಎಷ್ಟು ಕಷ್ಟಪಡ್ತಿದ್ದಾಳಲ್ಲ, ಅವಳಿಗೆ ಸ್ವಲ್ಪನಾದರೂ ಹೆಲ್ಪ್ ಮಾಡಬೇಕು ಅನ್ನಿಸ್ತಿದ್ಯಾ ಅವನಿಗೆ ಎಂದು ಅವನನ್ನು ಗಟ್ಟಿಯಾಗಿ ಬೈಯುತ್ತಲೇ ಬೃಷಿ ಸೀರೆಯನ್ನು ಕಳಚಲು ಹೋರಾಡ್ತಿದ್ಲು. ಅವಳ ಮಾತುಗಳನ್ನೆಲ್ಲ ನಗುತ್ತಾ ಕೇಳುತ್ತಿದ್ದವನು ಲ್ಯಾಪ್ಟಾಪ್ ಮುಚ್ಚಿಟ್ಬಿಟ್ಟು ಅವಳ ಹತ್ತಿರ ಬಂದನು. ಅವಳ ಹಿಂಭಾಗದಲ್ಲಿ ಹೋಗಿ ನಿಂತವನು ಅವಳ ಸೆರಗಿನಲ್ಲಿದ್ದ ಪಿನ್ ಅನ್ನು ಕಳಚಲು ಸಹಾಯ ಮಾಡ್ದ. ಇವಾಗಲೇ ಹೆಂಡತಿಯ ನೆನಪು ಬರುತ್ತಿದೆಯಾ ಸರ್ಗೆ ಎಂದಳು ಬೃಷಿಕಾ ವ್ಯಂಗ್ಯವಾಗಿ. ಹೆಂಡತಿಯ ನೆನಪು 24 ಗಂಟೆಯೂ ಇರುವುದರಿಂದಲೇ ಅವಳನ್ನೇ ಸುತ್ತಿ ಸುತ್ತಿ ಬರುತ್ತಿದ್ದೇವೆ ನಾವು ಎಂದನು ರಾವಣನ್ ಅವಳಿಗೆ ಮೇಲಾಗಿ ವ್ಯಂಗ್ಯವಾಗಿ. ಅವನ ಮಾತುಗಳಿಗೆ ಕಣ್ಣುಗಳನ್ನು ಕಿರಿದುಗೊಳಿಸಿ ಅವನನ್ನು ಕೋಪದಿಂದ ನೋಡಿದವಳು ಅವನ ಎದೆಗೆ ಪಟಪಟ ಎಂದು ಹೊಡೆಯಲು ಅವಳನ್ನು ಎಳೆದು ತನ್ನೊಂದಿಗೆ ಅಪ್ಪಿಕೊಂಡವನು ಅವಳ ಮೂಗಿಗೆ, ಕೋಪಗೊಳ್ಬೇಡ್ವೇ ರೌಡಿ ಹುಡುಗಿ ಎಂದನು ಮುದ್ದಾಗಿ. ಹೋಗೋ ಹಸುರನೇ ಎಂದು ಮುನಿಸು ತೋರಿ ಹೇಳಿದವಳು ಅವನ ಎದೆಗೆ ಒರಗಿಕೊಳ್ಳಲು
ಅವಳನ್ನು ಎತ್ತಿಕೊಂಡು ಬಾಲ್ಕನಿಗೆ ಹೋದವನು ಅವಳನ್ನು ಕೆಳಗಿಳಿಸಿ ಅವಳನ್ನು ಹಿಂಭಾಗದಿಂದ ಅಪ್ಪಿಕೊಳ್ಳುತ್ತಾ ಚಂದ್ರನನ್ನು ನೋಡಲು ಪ್ರಾರಂಭಿಸಿದನು. ಅವನ ಕೆನ್ನೆಗೆ ಮುತ್ತಿಟ್ಟವಳು ಅವನ ಕೈಯನ್ನು ತೆಗೆದು ತನ್ನ ಸ್ವಲ್ಪ ಉಬ್ಬಿದ ಹೊಟ್ಟೆಯ ಮೇಲೆ ಇಡಲು ಅವಳ ಹಣೆಗೆ ಮುತ್ತಿಟ್ಟವನು ಮಂಡಿಯೂರಿ ಕುಳಿತು ಅವಳ ಸೀರೆಯನ್ನು ಸರಿಸಿ ಅವಳ ಹೊಟ್ಟೆಗೆ ಮುತ್ತಿಡಲು ಅವಳನ್ನು ತನ್ನ ಎದೆಯೊಳಗೆ ಅಪ್ಪಿಕೊಂಡಳು ಆ ಹೆಣ್ಣು. ಇವರ ಈ ಅನ್ಯೋನ್ಯತೆಯನ್ನು ಕಂಡು ಚಂದ್ರನು ಅವರನ್ನು ಆಶೀರ್ವದಿಸಿದನು. ಇದೇ ರೀತಿ ಎಂದಿಗೂ ಸಂತೋಷದಿಂದ ಇರಿ ಎಂದು. ನಾವು ಕೂಡ ಇವರು ಇದೇ ರೀತಿ ಎಂದಿಗೂ ಸಂತೋಷದಿಂದ ಇರಲಿ ಎಂದು ಹಾರೈಸೋಣ. ಈ ಕಥೆಯ ಮುಂದಿನ ಭಾಗ ಇನ್ನು ಸ್ವಲ್ಪ ಇದೆ. ಅದಾದರೆ ಈ ಕತೆ ಮುಗೀತು. ನನ್ನ ನೆಕ್ಸ್ಟಿನ ಕತೆಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಎಪಿಸೋಡ್ ಇದೆ, ಅದನ್ನು ನಾನು ನಾಳೆ ಹಾಕ್ತೀನಿ. ಥ್ಯಾಂಕ್ ಯು.